ಮನೆಯಲ್ಲಿ ಹೆಣ್ಣುಮಕ್ಕಳು ಅಪ್ಪಿತಪ್ಪಿಯೂ ಈ 5 ಕೆಲಸಗಳನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣದ ನಷ್ಟ ಗ್ಯಾರಂಟಿ. ಲಕ್ಷ್ಮೀದೇವಿ ಕೋಪಗೊಂಡು ನಿಮ್ಮ ಮನೆಯಲ್ಲಿ ನೆಲೆಸುವುದೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಒಂದು ಮನೆ ಚೆನ್ನಾಗಿರಬೇಕು ಅಂದರೆ ಅಲ್ಲಿನ ಹೆಣ್ಣು ಮಕ್ಕಳು ಬಹಳ ಮುಖ್ಯ. ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳನ್ನು ಮನೆಯ ಮಹಾಲಕ್ಷ್ಮಿ ಅಂತಾನೆ ಕರೀತಾರೆ. ಆದರೆ ನಾವು ಅರಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳು ಇಡೀ ಕುಟುಂಬದ ಅದೃಷ್ಟವನ್ನೇ ಬದಲಾಯಿಸಬಹುದು. ನಿಮ್ಮ ಗಂಡ ಎಷ್ಟೇ ದುಡಿತಾ ಇದ್ರೂ ಕೈಯಲ್ಲಿ ಒಂದು ಪೈಸಾ ನಿಲ್ಲುತ್ತಿಲ್ಲವಾ? ಆದರೆ ದುಡ್ಡಿನ ಕೊರತೆ ಪದೇ ಪದೇ ಕಾಡುತ್ತಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಚಾಣಕ್ಯನ ನೀತಿಯ ಪ್ರಕಾರ ಹೆಣ್ಣು ಮಕ್ಕಳು ಮಾಡಬಾರದ 5 ತಪ್ಪುಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಸರಿಪಡಿಸಬಹುದು ಅಂತ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ವಿವರಿಸುತ್ತೇನೆ. ಮೊದಲನೆಯದಾಗಿ ದುಂದು ವೆಚ್ಚ ಮಾಡೋದು. ಯಾವುದೇ ಮನೆಗೆ ಲಕ್ಷ್ಮೀ ದೇವಿ ಬರಬೇಕು ಅಂದರೆ ಅಲ್ಲಿ ಶಿಸ್ತು ಇರಲೇಬೇಕು. ಅಂತೆ ಕೆಲವು ಹೆಂಗಸರು ಅನಗತ್ಯ ವಸ್ತುಗಳನ್ನು ಕೊಳ್ಳೋದು, ಬೇರೆಯವರ ಥರ ಐಷಾರಾಮಿ ಜೀವನ ನಡೆಸೋಕೆ ಹೋಗಿ ಸಾಲದ ಸುಳಿಗೆ ಸಿಕ್ಕಿ ಹಾಕಿಕೊಳ್ಳೋದು ಮಾಡ್ತಾರೆ. ಬರೀ ದುಡ್ಡು ಸಂಪಾದಿಸೋದು ಮುಖ್ಯ ಅಲ್ಲ, ಅದನ್ನು ಸರಿಯಾಗಿ ಉಳಿಸಿಕೊಂಡು ಕೂಡ ಹೋಗುವುದು ಅಷ್ಟೇ ಮುಖ್ಯ. ಮನೆಯ ಜವಾಬ್ದಾರಿ ಹೊತ್ತಿರುವ ಹೆಣ್ಣು ಮಕ್ಕಳು ಉಳಿತಾಯದ ಬುದ್ಧಿ ಕಲಿತುಕೊಂಡರೆ ಕಷ್ಟ ಬಂದಾಗ ಕುಟುಂಬಕ್ಕೆ ದೊಡ್ಡ ಆಸರೆಯಾಗುತ್ತಾರೆ. ಎರಡನೆಯ ತಪ್ಪು ಅಂದರೆ ರಾತ್ರಿ ಅಡುಗೆ ಮನೆಯನ್ನು ಕೊಳಕಾಗಿ ಬಿಡೋದು. ಅಡುಗೆ ಮಾಡಿದ ಮೇಲೆ ಪಾತ್ರೆಗಳನ್ನು ತೊಳೆಯದೆ ಹಾಗೆಯೇ ಮಲಗುವುದು ತುಂಬ ಜನರಿಗೆ ಅಭ್ಯಾಸವಿರುತ್ತದೆ. ಇದು ನಮ್ಮ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀ ದೇವಿಗೆ ಇವರಿಬ್ಬರಿಗೂ ಅಸಮಾಧಾನ ತರುತ್ತದೆ. ಅಡುಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಮೂಲ. ಇದು ಸ್ವಚ್ಛವಾಗಿದ್ದರೆ ಮಾತ್ರ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ. ಹಾಗಾಗಿ ಪ್ರತಿದಿನ ರಾತ್ರಿ ಮಲಗೋಕ್ಕೂ ಮುಂಚೆ ಅಡುಗೆ ಮನೆ ಮತ್ತು ಪಾತ್ರೆಗಳನ್ನು ತಪ್ಪದೇ ಸ್ವಚ್ಛ ಮಾಡಿ. ಮೂರನೆಯದಾಗಿ ಚಾಣಕ್ಯನ ನೀತಿಯ ಪ್ರಕಾರ ಸೂರ್ಯ ಮುಳುಗಿದ ಮೇಲೆ ಮನೆಯಲ್ಲಿ ಕಸ ಗುಡಿಸೋದು ಸರಿಯಲ್ಲ. ಆ ಸಮಯವನ್ನು ಲಕ್ಷ್ಮೀ ದೇವಿ ಮನೆಗೆ ಬರುವ ಸಮಯ ಅಂತ ನಂಬಲಾಗಿದೆ. ಈ ಟೈಮ್ನಲ್ಲಿ ಕಸ ಗುಡಿಸಿದರೆ ಮನೆಯಿಂದ ಸಂಪತ್ತು ಹೊರಗೆ ಹೋಗುತ್ತದೆ ಅನ್ನೋ ನಂಬಿಕೆಯೂ ಇದೆ. ಇದು ಬರೀ ನಂಬಿಕೆ ಅಷ್ಟೇ ಅಲ್ಲ, ವಿಜ್ಞಾನದ ದೃಷ್ಟಿಯಿಂದ ನೋಡೋದಾದರೆ ಸಂಜೆ ಮನೆ ಕ್ಲೀನ್ ಮಾಡುವಾಗ ಧೂಳು ಅಲ್ಲೇ ಉಳಿದು ಆರೋಗ್ಯ ಸಮಸ್ಯೆಗಳು ಬರಬಹುದು. ಹಾಗಾಗಿ ಸೂರ್ಯ ಮುಳುಗುವ ಮುಂಚೆನೇ ಮನೆ ಕ್ಲೀನ್ ಮಾಡುವುದು ಅತ್ಯಂತ ಉತ್ತಮ ಕಾರ್ಯ. ಇನ್ನು ನಾಲ್ಕನೆಯ ತಪ್ಪು, ಮನೆಯಲ್ಲಿ ಸದಾ ಮುಖ ಗಂಟು ಹಾಕಿಕೊಂಡು ಸೋಮಾರಿಯಾಗಿ ಇರೋದು. ಮನೆಯಲ್ಲಿ ಸದಾ ನಗುಮುಖದಿಂದ ಖುಷಿಯಾಗಿರೋ ಹೆಣ್ಣು ಮಕ್ಕಳು ಪಾಸಿಟಿವ್ ಎನರ್ಜಿಗೆ ಆಕರ್ಷಿಸುತ್ತಾರೆ. ಆದರೆ ಸಣ್ಣ ಪುಟ್ಟ ವಿಷಯಕ್ಕೂ ಮುನಿಸಿಕೊಂಡು ಅಥವಾ ಸೋಮಾರಿಯಾಗಿ ಇರೋದು ಮನೆಗೆ ನಕಾರಾತ್ಮಕತೆಯನ್ನು ತರುತ್ತದೆ. ಮನೆಯ ಲಕ್ಷ್ಮಿ ಸದಾ ಖುಷಿಯಾಗಿದ್ದರೆ ಆ ಮನೆಯಲ್ಲಿ ನಿಜವಾದ ಲಕ್ಷ್ಮಿ ನೆಲೆಸುತ್ತಾರೆ. ಕೊನೆಯದಾಗಿ ಮನೆಯಲ್ಲಿ ಹಿರಿಯರನ್ನು ಮತ್ತು ಜ್ಞಾನಿಗಳನ್ನು ಗೌರವಿಸದೇ ಇರುವುದು. ಎಷ್ಟೇ ದುಡ್ಡಿದ್ದರೂ ಹಿರಿಯರನ್ನು, ಮಹಿಳೆಯರನ್ನು ಮತ್ತು ಜ್ಞಾನಿಗಳನ್ನು ಗೌರವಿಸುತ್ತಿದ್ದರೆ ಆ ಮನೆಯಲ್ಲಿ ದುಡ್ಡು ನಿಲ್ಲೋದೇ ಇಲ್ಲ. ಹೊಸ ಮನೆಗೆ ಮದುವೆಯಾಗಿ ಬರೋ ಹೆಣ್ಣು ಮಕ್ಕಳು ಹಿರಿಯರನ್ನು ಗೌರವಿಸುವುದು, ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳುವುದು ಕುಟುಂಬದ ಏಳಿಗೆಗೆ ತುಂಬಾನೇ ಮುಖ್ಯ. ನೋಡಿದ್ರಲ್ಲ, ಮನೆ ಹೆಣ್ಣು ಮಕ್ಕಳು ಗೊತ್ತಿಲ್ಲದೆ ಮಾಡುವ ಈ ಸಣ್ಣ ತಪ್ಪುಗಳು ಎಷ್ಟು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಅಂತ. ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಶಕ್ತಿ ಹೆಚ್ಚಾಗಿ ಹಣ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ.